ಈಗ ರಾಜಕೀಯ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೀತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಪ್ರತಿಯೊಂದು ಪಕ್ಷಗಳಲ್ಲೂ ಕೂಡ ಭರ್ಜರಿ ಲೆಕ್ಕಾಚಾರ ಆಗ್ತಾ ಇದೆ. ಮೊದಲನೇದಾಗಿ ಬಿಜೆಪಿ ನೋಡೋದಕ್ಕೆ ಹೋದ್ರೆ ಬಿಜೆಪಿ ಕೂಡ ಬಹಳ ದೊಡ್ಡ ಲೆಕ್ಕಾಚಾರದಲ್ಲಿದೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆದಂತಹ ಎಡವಟ್ಟೇನಿದೆ ಅದು ರಿಪೀಟ್ ಆಗಬಾರದು ಅನ್ನೋ ಕಾರಣಕ್ಕೆ ಭರ್ಜರಿ ಲೆಕ್ಕಾಚಾರವನ್ನ ಬಿಜೆಪಿ ಕೂಡ ಹಾಕ್ತಾ ಇದೆ. ಇನ್ನು ಕಾಂಗ್ರೆಸ್ ಟಾರ್ಗೆಟ್ ಅನ್ನ ಮುಂದೆ ಇಟ್ಕೊಂಡಿದೆ. ಆದ್ರೆ ಟಾರ್ಗೆಟ್ ರೀಚ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಹುಡುಕಾಟ ಯಾವ ಮಟ್ಟಿಗಿದೆ ಅಂದ್ರೆ ಅಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಇನ್ನು ಪಂಚರಾಜ್ಯ ಚುನಾವಣೆ ಫಲಿತಾಂಶದ ನಂತರ ಏನು ಆಪರೇಷನ್ ಕಾಂಗ್ರೆಸ್ ನಡೀತಾ ಇತ್ತು ಅದು ಕೂಡ ಟಪ್ ಅಂತ ಬಿದ್ದಿದೆ. ಸೊ ಎಲ್ಲ ಬೆಳವಣಿಗೆಗಳು ಬಹಳ ಜೋರಾಗಿ ನಡೀತಾ ಇದೆ. ಕರ್ನಾಟಕ ಎಲೆಕ್ಷನ್ ನಿಂದ ಹಾಗಾದ್ರೆ ಬಿಜೆಪಿ ಪಾಠ ಕಲಿತಾ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ವಿಧಾನಸಭೆ ಚುನಾವಣೆ ಆಯ್ತು, ಬಹಳ ದೊಡ್ಡ ಹೊಡೆತ ಅದು ಬಿಜೆಪಿಗೆ. ಕರ್ನಾಟಕ ಎಲೆಕ್ಷನ್ ನಿಂದ ಹಾಗಾದ್ರೆ ಬಿಜೆಪಿ ಪಾಠ ಕಲಿತಾ? ರಾಜ್ಯ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಲೆಕ್ಕಾಚಾರವೇ ಬದಲಾಯಿತು. ಪಂಚರಾಜ್ಯ ಫಲಿತಾಂಶದ ಬಳಿಕ ತಂತ್ರ ಪ್ರತಿತಂತ್ರ ಬದಲಾಗಿದೆ. ವಿಧಾನಸಭೆ ಚುನಾವಣೆಯ ತನಕ ಒಂದು ಲೆಕ್ಕಾಚಾರ ಇದ್ರೆ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಹಳ ದೊಡ್ಡ ಪಾಠವನ್ನ ಕಲಿಸಿದೆ ಬಿಜೆಪಿಗೆ. ಈ ಬಾರಿ ರಿಸ್ಕ್ ಬೇಡ ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತಿದೆ. ಲೋಕಸಭೆಯಲ್ಲಿ ಅಳದು ತೂಗಿ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಏನ್ ರಿಸ್ಟ್ರಿಕ್ಷನ್ ಅನ್ನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಹಾಕಿತ್ತು, ಆ ರಿಸ್ಟ್ರಿಕ್ಷನ್ ಈಗ ತೆರವಾಗುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಲೋಕಸಭೆ ಟಿಕೆಟ್ ಅಂತ ಅಂದ್ರೆ ಬಹಳ ಅಳೆದು ತೂಗಿ ಸಾಮರ್ಥ್ಯ ಶಕ್ತಿ ಗೆಲ್ಲುವಂತಹ ಹಿರಿಯ ನಾಯಕರು ಯಾರ್ಯಾರಿದ್ದಾರೋ ಅವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ. ಎಲ್ಲರನ್ನ ಕೂಡ ಒಂದೇ ಮಾನದಂಡದಲ್ಲಿ ಅಳೆಯೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಗೆಲ್ಲೋ ಸಾಮರ್ಥ್ಯ ಇದ್ರೂ ಕೂಡ ಟಿಕೆಟ್ ನಿರಾಕರಿಸ್ಬಿಟ್ರೆ ಅಂತವರು ರೆಬೆಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂತವರನ್ನ ಸಮಾಧಾನ ಪಡಿಸೋದು ಕಷ್ಟ ಆಗತ್ತೆ. ಫಾರ್ ಎನ್ ಎಕ್ಸಾಂಪಲ್ ಶೆಟ್ಟರ್ ಮತ್ತು ಸವದಿ ಎಷ್ಟರ ಮಟ್ಟಿಗೆ ರೆಬೆಲ್ ಆಗಿದ್ರು ಪಕ್ಷಕ್ಕೆ ಯಾವ ರೀತಿ ಇಂಟರ್ನಲ್ ಹೊಡೆತ ಕೊಡ್ತು ಅನ್ನೋದು ಗೊತ್ತಿದೆ. ಈಗಾಗಲೇ ಹಲವು ಸಂಸದರಿಂದ ಲೋಕಸಭೆ ಚುನಾವಣೆಗೆ ನಿವೃತ್ತಿಯಾಗಿದೆ. ಅಂತಹ ನಾಯಕರ ಜೊತೆ ಕೆಲವು ಮಂದಿಗಷ್ಟೇ ಟಿಕೆಟ್ ಮಿಸ್ ಆಗತ್ತೆ. ಆದ್ರೂ ಕೂಡ ಅಭ್ಯರ್ಥಿಯ ಸಾಮರ್ಥ್ಯ ಏನು, ಅವರ ಶಕ್ತಿ ಏನು, ಗೆಲ್ಲುವಂತಹ ಸಾಧ್ಯತೆ ಏನು, ಇವೆಲ್ಲವನ್ನ ನೋಡಿ ಒಂದು ಸಮಗ್ರವಾದ ಸಮೀಕ್ಷೆಯನ್ನ ನಡೆಸುತ್ತೆ ಬಿಜೆಪಿ. ಆ ಸಮೀಕ್ಷೆ ಆಧರಿಸಿ ಟಿಕೆಟ್ ಅನ್ನ ಕೊಡೋದ್ರ ಬಗ್ಗೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಕೆಲಸ ಮಾಡದವರಿಗೆ ಹಾಗಾದ್ರೆ ಟಿಕೆಟ್ ಸಿಗೋದಿಲ್ವಾ? ಲೋಕಸಭೆಯಲ್ಲಿ ಯಾವುದೇ ರಿಸ್ಕ್ ಬೇಡ ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ವಿಧಾನಸಭೆ ಚುನಾವಣೆ ಏನಿದೆ ಬಹಳ ದೊಡ್ಡ ಆತ್ಮವಿಶ್ವಾಸದಲ್ಲಿತ್ತು ಬಿಜೆಪಿ. ಕೆಲವೊಂದಷ್ಟು ಸೂತ್ರಗಳನ್ನ ಕೂಡ ಅನ್ವಯಿಸಿತ್ತು. ಅದು ಬೇರೆ ರಾಜ್ಯಗಳಿಗೆ ಅಪ್ಲೈ ಆಗ್ತಾ ಇತ್ತೋ ಏನೋ, ಆದ್ರೆ ಕರ್ನಾಟಕದ ನೇಟಿವಿಟಿಗೆ ಆ ನಿಯಮಗಳೇನಿದೆ, ಆ ರೂಲ್ಸ್ಗಳೇನಿದೆ ಇಲ್ಲಿ ಅದು ಸಾಕಾರಗೊಳ್ಳಿಲ್ಲ. ಪರಿಣಾಮ ಫಲಿತಾಂಶ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಕೊಡ್ತು, ಬಹಳ ದೊಡ್ಡ ಪಾಠವನ್ನ ಕಲಿಸ್ತು ಬಿಜೆಪಿಗೆ. ಹಾಗಾದ್ರೆ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಏನಿದೆ ಅದರಿಂದ ಬಿಜೆಪಿ ಅಲರ್ಟ್ ಆಗಿದೆಯಾ? ಲೋಕಸಭೆಯಲ್ಲಿ ಬಹಳ ಅಳೆದು ತೂಗಿ ಟಿಕೆಟ್ ಕೊಡೋದ್ರ ಬಗ್ಗೆ ಚಿಂತನೆ ನಡೆಸಿದೆ. ಒಂದು ಸಮೀಕ್ಷೆ ಅಂತೂ ಖಂಡಿತ ನಡೆಯುತ್ತೆ. ಒಂದಲ್ಲ ಒಂದಕ್ಕಿಂತ ಹೆಚ್ಚು ಸಮೀಕ್ಷೆ ಪ್ರತಿ ಕ್ಷೇತ್ರದಲ್ಲೂ ನಡೆಯುತ್ತೆ. ತಾನು ಆಯ್ಕೆ ಮಾಡುವಂತಹ ಅಭ್ಯರ್ಥಿ, ಆ ಅಭ್ಯರ್ಥಿಯ ಬಗ್ಗೆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಅಲೆ ಇದೆ, ಒಂದು ವೇಳೆ ಆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಆ ಅಭ್ಯರ್ಥಿಯ ಪರವಾದಂತಹ ಅಲೆ ಕ್ಷೇತ್ರದಲ್ಲಿ ಹೇಗಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಒಂದು ಭರ್ಜರಿ ಸಮೀಕ್ಷೆ ಅಂತೂ ಆಗತ್ತೆ. ಆ ಸಮೀಕ್ಷೆಯ ಆಧಾರದಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಎಲ್ಲೋ ಸಾಮರ್ಥ್ಯ ಇರುತ್ತೆ ಕೆಲವರಿಗೆ, ಆದ್ರೆ ಈಗೇನ್ ಬಿಜೆಪಿ ಹೇಳ್ತಾ ಇತ್ತು 75 ವರ್ಷ ದಾಟದವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ. ಎಲ್ಲೋ ಸಾಮರ್ಥ್ಯ ಇದ್ದು ಕೂಡ ಇಂತಹ ನಿಯಮಗಳನ್ನ ಅಪ್ಲೈ ಮಾಡೋದ್ರ ಮುಖಾಂತರ ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೂ ಕೂಡ ಅದು ತನಗೆ ಮುಳುವಾಗತ್ತೆ ಅನ್ನೋದು ಬಿಜೆಪಿಗೆ ಅರ್ಥ ಆದಂತಿದೆ. ಯಾಕಂದ್ರೆ ಆ ತರದ ಅಭ್ಯರ್ಥಿಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿತ್ತು. ಅಂತವರನ್ನ ಕರ್ಕೊಂಡು ಬಂದು ತಾನು ಕಣಕ್ಕಿಳಿಸೋದ್ರ ಬಗ್ಗೆ ಕಾಂಗ್ರೆಸ್ ಮನಸ್ಸು ಮಾಡ್ತಾ ಇತ್ತು. ಹಾಗಾಗಿ ಬಿಜೆಪಿ ಕೂಡ ಇದ್ರ ಬಗ್ಗೆ ಈಗ ಮತ್ತೊಂದು ಸುತ್ತಿನ ಯೋಚನೆ ಮಾಡ್ತಾ ಇದೆ. ಫೈನಲಿ ಈಗ ಗೆಲುವೊಂದೇ ಮಾನದಂಡ, ಗೆಲ್ಲಬೇಕು. ಒಂದು ಟಾರ್ಗೆಟ್ ಅನ್ನ ಪ್ರತಿಯೊಂದು ಪಕ್ಷ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡಿದೆ. ಆ ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದೇ ಎಲ್ಲರ ಮುಂದೆ ಇರುವಂತಹ 1 ಪಾಯಿಂಟ್ ಅಜೆಂಡಾ.
ಅದಕ್ಕಾಗಿ ಬಿಜೆಪಿ ಯಾವ ರೀತಿ ಪ್ರಯತ್ನಗಳನ್ನ ಪಡ್ತಾ ಇದೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಒಟ್ಟಾರೆಯಾಗಿ ರಾಜಕೀಯದ ಚಿತ್ರಣ ಹೇಗಿದೆ, ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾದಂತಹ MG ಮಹೇಶ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಿಜೆಪಿಯನ್ನೇ ಕೇಳ್ಬಿಡೋಣ. ಹಾಗಾದ್ರೆ ವಿಧಾನಸಭೆ ಚುನಾವಣೆಗೆ ನೀವು ಹಾಕೊಂಡಂತಹ ಸ್ಟ್ರಾಟಜಿ ಏನಿದೆ, ಒಂದಷ್ಟು ರೂಲ್ಸ್ಗಳೇನಿದೆ, ಮೊದಲನೇದಾಗಿ ಹೇಳಬೇಕು ಅಂದ್ರೆ 75 ವರ್ಷ ದಾಟಿದವ್ರಿಗೆ ನಾವು ಟಿಕೆಟ್ ಕೊಡೋದಿಲ್ಲ ಅಂತ, ಅಥವಾ ಇಲ್ಲ ನಮ್ಮ ಪ್ರಕಾರ ಈ ವ್ಯಕ್ತಿಗೆ ಟಿಕೆಟ್ ಕೊಡೋದು ಬೇಡ ಅಂತ, ಅದು ಒಂದಷ್ಟು ಹೊಡೆತ ಕೊಡ್ತು ನಿಮಗೆ. ಅದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಅಥವಾ ಲಕ್ಷ್ಮಣ್ ಸವದಿ ಆಗಿರ್ಬೋದು. ಸೊ ಈ ಬಾರಿ ಆ ಸ್ಟ್ರಾಟಜಿ ಚೇಂಜ್ ಆಗುತ್ತಾ, ಒಂದಷ್ಟು ಮಾಡಿಫೈ ಆಗುತ್ತಾ? ಕಳೆದ ಬಾರಿ ತಪ್ಪು ರಿಪೀಟ್ ಆಗಬಾರ್ದು ಅಂತ ಬಿಜೆಪಿ ಆ ನಿರ್ಧಾರಕ್ಕೆ ಬಂದಂತಿದೆಯಾ? ಪ್ರತಿ ಚುನಾವಣೆಯು ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಸವಾಲು, ಒಂದು ಪರೀಕ್ಷೆಯೇ. ಓಕೆ, ಯಾವುದು ಚುನಾವಣೆ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ರಾಷ್ಟ್ರಪತಿ ಚುನಾವಣೆ ತನಕ ಕೂಡ ನಾವು ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ಕ್ರಿಯಾಶೀಲ ಪಕ್ಷ. ಯಾವ ಚುನಾವಣೆಯೂ ಇದು ಕಡಿಮೆ ಇದು ಜಾಸ್ತಿ ಅಂತ ನಾವೆಂದೂ ಕೂಡ ಭಾವಿಸಿಲ್ಲ. ಪ್ರತಿ ಚುನಾವಣೆಯ ಒಂದು ಪಾಠ ಅನುಭವ ಆಧಾರದ ಮೇಲೆ ಅದಕ್ಕೆ ಮತ್ತಷ್ಟು ಸುಧಾರಣೆ ತಂದು ಮುಂದಿನ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು. ತಾವು ಪ್ರಸ್ತುತ ಏನೀಗ ಪ್ರಶ್ನೆ ಮಾಡಿದ್ರಿ ಕರ್ನಾಟಕದ್ದು ಅಂತೇಳಿ, ಹೌದು, ಕರ್ನಾಟಕದ ಕಳೆದ ವಿಧಾನಸಭಾ ಚುನಾವಣೆ ಒಳಗಡೆ ಒಂದಷ್ಟು ನಾವು ಪ್ರಸ್ತುತಪಡಿಸ್ಬೇಕಾಗಿರ್ತಕ್ಕಂಥ ನಾವೇನು ನೆರೇಟಿವನ್ನು ಬಿಲ್ಡ್ ಮಾಡೋದ್ರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆಗಿರೋದು ನಿಜ. ಆದರೆ ಅದರ ನಂತರದ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಬಿಜೆಪಿಯನ್ನು ಬಹಳ ಸದೃಢಗೊಳಿಸ್ತಕ್ಕಂಥ ಬೂತು ಹಂತಕ್ಕೆ ತೆಗೆದುಕೊಂಡೋಗಿರುವಂಥದ್ದು ಇದೆ. ನೋಡಿ, ನಾವು ಚರ್ಚೆ ಮಾಡೋಕ್ಕೂ ಮುನ್ನ ಸಹಜವಾಗಿ ಇವತ್ತಿನ ಚುನಾವಣೆ ಏನೀಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥದ್ದು ಒಂದು ಅದ್ವಿತೀಯ ಜಗತ್ತಿನಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರ ನೇತೃತ್ವದ ಚುನಾವಣೆಯನ್ನು ನಾವು ಮಾಡ್ತಿರೋವಂಥದ್ದು. ಆದರಣೀಯ ಮೋದಿಜಿ ಅವರ ಒಂದು ಜನಪ್ರಿಯತೆ, ಅದ್ರ ಮಧ್ಯದಲ್ಲಿ INDAಯ ರಾಹುಲ್ ಗಾಂಧಿಯವರ ಜನಪ್ರಿಯತೆಯ ಮಧ್ಯದಲ್ಲಿ ನಡೀತಾ ಇರೋಂಥ ಚುನಾವಣೆ ಇದು. ಆ ಕಾರಣಕ್ಕೋಸ್ಕರ ಇವತ್ತು ಜಗತ್ತು ಬೇಕು ಅಂತ ಅಪ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕತ್ವದ ಅವರ ನಾಯಕತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತಿರೋಂಥದ್ದು. ಆದ್ದರಿಂದ ಲೋಕಸಭಾ ಚುನಾವಣೆ ನಮಗೆ ಬಹಳ ದೊಡ್ಡದಾದ ಕರ್ನಾಟಕದ ಪಾಲಿಟಿಕ್ಸ್ ಇದೆಯಲ್ಲ, ಅದು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಬೇರೆ ಇದೆ. ಈಗ ಲೋಕಸಭೆ ಚುನಾವಣೆ ಮೋದಿ ನಾಯಕತ್ವದಲ್ಲಿ, ಮೋದಿ ಹೆಸರಲ್ಲಿ ನೀವು ಲೋಕಸಭೆ ಚುನಾವಣೆಗೆ ಹೋಗ್ತೀರಿ, ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಸರಿ. ಅದು ಬಟ್ ವಿಧಾನಸಭೆ ಚುನಾವಣೆ ಏನಾಯ್ತು ಅಂದ್ರೆ ಮೋದಿ ಅನ್ನೋ ಹೆಸರೇ ಅಲ್ಲಿ ಬಹಳಷ್ಟು ಕೇಳಬಂತು. ಅದೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ? 6 ತಿಂಗಳಾಗಿದೆ. ನಮ್ಮ ಆತ್ಮಾವಲೋಕನ, ನಮ್ಮ ಸೋಲಿಗೆ ಕಾರಣಗಳು, ಎಲ್ಲಿ ನಮ್ಮಿಂದ ತಪ್ಪಾಗಿದೆ, ಹೇಗೆ ಮತದಾರನ ಹತ್ರ ತಲುಪೋದ್ರಲ್ಲಿ ನಾವು ವಿಫಲರಾದ್ವಿ, ಎಲ್ಲ ಸಂಗತಿಗಳನ್ನು ಕಳೆದ 6 ತಿಂಗಳುಗಳ ಕಾಲ ಪ್ರತಿಯೊಂದು ಅಂಶ ಎಲ್ಲೆಲ್ಲಿ ಕೊರತೆ ಮಾಡಿದೆ 200% ಆತ್ಮಾವಲೋಕನ. ಯಾವ ಕಾರಣಕ್ಕೂ ಅಲ್ಲ, ಅದು ತಪ್ಪು ಅಂತ ನಾನು ಭಾವಿಸೋದಿಲ್ಲ. ನೋಡಿ, ಆ ಸಂದರ್ಭಕ್ಕೆ ಹೀಗೆ ನಿಮ್ಮ ಪ್ರಶ್ನೆ ಹೀಗೆ ಮಾಡೋಣ. ತಪ್ಪು ಅಂತಂತಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ಅದು ಸೂಕ್ತವಾಗಿರುತ್ತೆ. ವಿ ಫೇಲ್ಡ್ ಟು ಕನ್ವಿನ್ಸ್ ದ ವೋಟರ್. ನಾವು ಎಲ್ಲೋ ಈಗ ಉದಾಹರಣೆಗೆ ನಾವು ಒಳ ಮೀಸಲಾತಿ ಕೊಟ್ವಿ, ನಾವು ಅದು ಬಹುಶಃ ಐತಿಹಾಸಿಕ, ಇಡೀ ದೇಶದಲ್ಲಿ ಎಲ್ಲೂ ಮಾಡಿರಲಿಲ್ಲ. ಆದರೆ ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಅಷ್ಟರಲ್ಲಿ ನಮಗೆ ಟೈಮಿಂಗ್ಸು ಶಾರ್ಟ್ ಆಯಿತು. ಜನ ಅಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂಥ ನೆಗೆಟಿವ್ ಬಿಲ್ಡಪ್ ಏನಿತ್ತು ಅದು ಮೂಮೆಂಟಸ್ ಸಿಕ್ಬಿಟ್ಟಿತ್ತು. ಅದನ್ನು ಐಸ್ಬರ್ಗನ್ನು ಕಟ್ ಮಾಡೋಕ್ಕೆ ನಮ್ಮ ಕೈಲಾಗಲಿಲ್ಲ ಅಷ್ಟೇ. ಅದರ ಅರ್ಥ ಕಾಂಗ್ರೆಸ್ ಜನಪ್ರಿಯತೆ ಇದೆ ಅಂತಲ್ಲ. ನೋಡಿ, ಇಷ್ಟಂತೂ ಸತ್ಯ. ಒಂದು ಮಾತು ಹೇಳ್ತಾರೆ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ಇವತ್ತು ಮೋದಿಜಿಯವರ ಕಳೆದ 10 ವರ್ಷಗಳ ಮಹತ್ತರ ಸಾಧನೆಯನ್ನು ಇವತ್ತು ದೇಶದ ಜನ ನೋಡಿದರೆ ಪುನಃ ಬೇರೆ ಬೇರೆ ರಾಜ್ಯಗಳಲ್ಲಿ ಜನಮನ್ನಣೆಯನ್ನು ಕೊಡತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ 28ಕ್ಕೂ 28 ಸೀಟುಗಳನ್ನು ನಾವು ಗೆಲ್ಲೋದ್ರ ಮೂಲಕ ಏನು ಕಳೆದ ವಿಧಾನಸಭಾ ಚುನಾವಣೆ ಒಳಗಡೆ ನಮ್ದು ಹಿನ್ನಡೆ ಇದೆ, ಸೋಲೆ ಗೆಲುವಿನ ಸೋಪಾನ ಅದೇ ಅಂತ ಅನ್ಕೊಂಡು ನಾವು 28 ಸಂಸದರನ್ನ ಈ ದೇಶ ಕಟ್ಟುವಂತ ಕಾರ್ಯಕ್ಕೆ ಬಿಜೆಪಿ ಬಹಳಷ್ಟು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಮತ್ತೆ ಬಿಜೆಪಿಯನ್ನ ಸಣ್ಣ ಮಟ್ಟದಲ್ಲಿ ಅದೊಂದು ಇದಾಯ್ತು ಅಂದ್ರು, ಅದು ದೊಡ್ಡ ಗಾಯನೇ ಅವ್ರಿಗಾಗಿತ್ತು. ಅವ್ರು ನೆವರ್ ಎಕ್ಸ್ಪೆಕ್ಟೆಡ್ ವಿಶ್ಲೇಷಣೆ ಮಾಡಕ್ಕೆ ಅವರಿಗೆ ಪೂರ್ಣ ಅಧಿಕಾರ ಉಂಟು, ಎಲ್ಲವೂ ಇದೆ. ನಾನು ಹೇಳಕ್ ಹೊರಟದ್ದು ಒಂದು ಅಂಶ ಏನು, ನಮ್ಮ ಕೊರತೆಗಳು ಅಂತ ತಾವೇನು ಉಲ್ಲೇಖ ಮಾಡಿದ್ರೆ
ಅದನ್ನೆಲ್ಲ ಓವರ್ಕಮ್ ಮಾಡಿ 28ಕ್ಕೂ 28 ಸೀಟನ್ನು ಕರ್ನಾಟಕದಲ್ಲಿ ಗೆಲ್ಲಿಸೋದ್ರ ಮೂಲಕ ಮೋದಿ ಅವರು ಕಳೆದ ಬಾರಿ 25 ಇತ್ತು, ಈಗ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈಗ ಬಿಜೆಪಿ ಬಂದು ಕೂತಿದೆ. ಓಕೆ, ಈಗ ಕಾಂಗ್ರೆಸ್ನ ವಕ್ತಾರ ಆದಂತಹ ನಟರಾಜ್ ಗೌಡ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಜೆಡಿಎಸ್ ನ ವಕ್ತಾರ ಆದಂತಹ ವೀರಣ್ಣ ಅವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಕೂಡ. ನಮಸ್ಕಾರ. ಎಸ್ ನಟರಾಜ್ ಗೌಡ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಬರೋದಾದ್ರೆ, ಈಗ ಬಿಜೆಪಿ ಬಹಳ ಕಾನ್ಫಿಡೆಂಟ್ ಆಗಿದೆ. MG ಮಹೇಶ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ರು 28ಕ್ಕೆ 28 ಸ್ಥಾನಗಳನ್ನ ನಾವು ಗೆಲ್ಲುತ್ತೀವಿ ಅಂತ. ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ, ಕಾಂಗ್ರೆಸ್ಗೂ ಕೂಡ ಬಹಳ ಸುಲಭ ಅಲ್ಲ. ಟಾರ್ಗೆಟ್ ಇಟ್ಕೊಂಡಿದ್ದೀರಾ ನಿಜ, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆ ಇದೆ, ಜನರಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಕ್ರೇಜಿನೆಸ್ ಇದೆ. ಹಾಗಾಗಿ ಅದನ್ನ ನಾವು ಎಲ್ಲೋ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಪಂಚರಾಜ್ಯ ಚುನಾವಣೆ ನಿಮಗೆ ಐ ಥಿಂಕ್ ತಕ್ಕಮಟ್ಟಿಗೆ ಹೊಡ್ತಾ ಕೊಡ್ತು ಅಂತ ಅನ್ಸುತ್ತೆ. ಇಲ್ಲ ನೋಡಿ, ಈಗ BJP 28ಕ್ಕೆ 28 ನಾವು ಪಡಿತೀವಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಅವರ ಭ್ರಮೆ. ನಾವು ರಾಜ್ಯದಲ್ಲಿ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ನಾವು ಘೋಷಣೆ ಮಾಡಿದ್ಕೇನೆ ಜನ ನಮಗೆ 43% ಮತ ಕೊಟ್ಟು 136 ಸೀಟ್ ಕೊಟ್ಟಿದ್ದಾರೆ. ಲೋಕಸಭೆ ಇಲ್ಲ, ಅದಕ್ಕೆ ಅಭ್ಯರ್ಥಿಗಳೇ ಸಿಕ್ತಿಲ್ಲ ಕೆಲವು ಕ್ಷೇತ್ರಗಳಲ್ಲಿ. ಇಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ 10 ಜನ ಅಭ್ಯರ್ಥಿಗಳು ಆಲ್ರೆಡಿ ಅರ್ಜಿ ಹಾಕೊಂಡು ನಿಂತಿದ್ದಾರೆ. ನಮ್ಮಲ್ಲಿ ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಜವಾಬ್ದಾರಿಯನ್ನ ಒಬ್ಬೊಬ್ರು ಸಚಿವರಿಗೆ ಕೊಟ್ಟಿದ್ದಾರೆ. ಆಯಾ ಕ್ಷೇತ್ರದಿಂದ 3 ಅಭ್ಯರ್ಥಿಗಳನ್ನ ಪಿಕ್ ಮಾಡೋದಕ್ಕೆ ಹೇಳಿದ್ದಾರೆ. ಅಂತದ್ರಲ್ಲಿ ಕೊಟ್ಟಿರೋದು 12 ಸಚಿವರು ಮಾತ್ರ ಲಿಸ್ಟ್ ಅನ್ನ. ಉಳಿದಂತ ಸಚಿವರು ಇನ್ನೂ ಕೊಟ್ಟಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗೋಸ್ಕರ ಹುಡುಕಾಟ ಇದೆ. ನಿಂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದು ಹೇಳ್ತೀನಿ ನೋಡಿ, ಈಗ ನಾವು 43% ಮತ ಗೆದ್ಕೊಂಡು 136 ಸೀಟ್ ಗೆದ್ದಿದ್ದೀವಿ. ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಸುಮಾರು 6 ಕೋಟಿ ಜನ ಒಂದೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿ ಆಗಿದ್ದಾರೆ. 1,50,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಹೋಗಿದೆ. 1,12,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹೋಗಿದೆ. ಶಕ್ತಿ ಯೋಜನೆ ನೀವು ನೋಡಿರ್ಬೋದು, ಎಲ್ಲ ಮಹಿಳೆಯರು ಶಕ್ತಿ ಯೋಜನೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳ್ತಾ ಇರೋದ್ರಿಂದ ನಮಗೆ ಈ ಲೋಕಸಭಾ ಚುನಾವಣೆಯಲ್ಲಿ 50%ಗಿಂತ ಅಧಿಕವಾದ ಮತವನ್ನು ಬರ್ತದೆ. ನಮಗೆ ನಾವು 20 ಸೀಟ್ ಟಾರ್ಗೆಟ್ ಇಟ್ಟಿದ್ದೀವಿ. 28ಕ್ಕೆ 28 ನಾವು ಗೆದ್ದರೆ ಯಾವ ಆಶ್ಚರ್ಯ ಪಡಂಗೂ ಇಲ್ಲ. ಆ ರೀತಿಯ ಯೋಜನೆಗಳು ಇದಾಗಿದೆ. ಒಂದು. ಎರಡನೇದು, ನೀವು ಹೇಳ್ದಂಗೆ ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟು, ಹೌದು, ಒಂದು ಸರ್ಕಾರದಲ್ಲಿರ್ತಕ್ಕಂಥವರು ಆಡಳಿತಾತ್ಮಕವಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನೊಂದು, ನಾವು ಸಂಘಟನೆ ಕೂಡ ನೋಡಿಕೊಂಡು ಸಂಘಟನೆಯಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಬೇಕು ಅಂತ. ಹಂಗಾಗಿ ಅಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ತುಂಬಾ ಜನ KPCC ಅಧ್ಯಕ್ಷರಿಗೆ 28 ಪಾರ್ಲಿಮೆಂಟಲ್ಲೂ ಕೂಡ ಯಾರ್ಯಾರು ಅಭ್ಯರ್ಥಿಗಳಾಗಂತ ನಮಗೆ ನಾವು ಆಲ್ತರಿಗೆ ಸರ್ವೆ ಕೂಡ ಮಾಡಿದ್ದೀವಿ. ಆ ಸರ್ವೆ ರಿಪೋರ್ಟ್ ಕೂಡ ಬಂದಿದೆ. ಹಂಗಾಗಿ ನಮಗೆ ಅಭ್ಯರ್ಥಿಗಳ ಕೊರತೆ ಇಲ್ಲ. ಚುನಾವಣಾ ದಿನಾಂಕ ಘೋಷಣೆ ಅಷ್ಟೇ ನಾವು ಕಾಯ್ತಾ ಇರ್ತಕ್ಕಂಥದ್ದು. 28ಕ್ಕೆ 28 ಗೆಲ್ಲೋ ಅವಕಾಶ ಜನತೆ ಕೊಡ್ತಾರೆ ಕಾಂಗ್ರೆಸ್ಗೆ ಈ ಬಾರಿ. ಒಂದು. ಎರಡನೇದು, ಇಡೀ ದೇಶದಲ್ಲಿ ಏನಿತಾ ಇದೆ ಅಂದ್ರೆ, ಇಂಡಿಯಾ ಮೈತ್ರಿಕೂಟ ಆದ್ಮೇಲೆ BJP ವಿಚಲಿತ ಆಗಿದೆ. 38 ಪಕ್ಷಗಳ ಶೂನ್ಯ ಇರ್ತಕ್ಕಂಥ ಮೆಂಬರ್ಗಳು ಇರ್ತಕ್ಕಂತಹ ಪಕ್ಷಗಳನ್ನು ಸೇರಿಸಿಕೊಂಡು 38 ಪಕ್ಷಗಳ NDA ಅಲೈನ್ಸ್ ಅನ್ನ BJP ಮಾಡ್ಕೊಂಡಿದೆ. ಒಂದು. ಎರಡನೇದು, ಕಳೆದ 9.5 ವರ್ಷಗಳಿಂದ ದೇಶದಲ್ಲಿ ಏನು ಅನಾಹುತಗಳಾಗಿದೆ, ಆರ್ಥಿಕ ಅಧೋಗತಿ ದೇಶ ಹೋಗ್ತಾ ಇದೆ, ಜನ ಬಡವರಾಗ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ ಜನ. ಅದರಿಂದ ಮುಕ್ತಿ ಬೇಕಾಗಿದೆ ಜನತೆಗೆ. ಇನ್ನೊಂದು 3 ತಿಂಗಳು ಕಾಯಬೇಕಾಗಿದೆ ಅವರು. ಆದರೆ ಇಂಡಿಯಾ ಮೈತ್ರಿಕೂಟದ ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಕರ್ನಾಟಕ ಮಾದರಿ ಇದೆಯಲ್ಲ, ಅದನ್ನು ಇಡೀ ದೇಶಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ. ಇಡೀ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಂತೂ BJP ಇಲ್ಲ. ಈಗ ಉತ್ತರ ಭಾರತದಲ್ಲಿ ಆ 5 ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಅವ್ರ ಮೇಲ್ಗೈ ಇದೆ. ಆದರೆ ನಮ್ಮ ಯೋಜನೆಗಳು, ಯಾಕಂದ್ರೆ ನಾವು ಹೇಳಿದ್ದೀವಿ ಎಲ್ಲರಿಗೂ ಸಮಾನತೆ ಬರಬೇಕು, ಅದಕ್ಕಾಗಿ ನಾವು ಜಾತಿ ಗಣತಿ ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ. ಅದು ಕೂಡ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಆದಾಗ ಇಂಡಿಯಾ ಒಕ್ಕೂಟದಲ್ಲೇ ಈಗ ಒಗ್ಗಟ್ಟಿಲ್ಲ, ಅಲ್ಲೇ ಸಮಾನತೆ ಇಲ್ಲ ಅಂತ ಹೇಳ್ತಾರಲ್ಲ. ಇಲ್ಲ ನೋಡಿ, ಈಗ ಸಣ್ಣ ಸಣ್ಣ ಅಭಿಪ್ರಾಯಗಳು ಇರ್ತವೆ. ನಾವು ಒಕ್ಕೂಟ ಯಾಕೆ ಮಾಡ್ಕೊಂಡಿದ್ದೀವಿ, ಎಷ್ಟೇ ಭಿನ್ನಾಭಿಪ್ರಾಯಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ದೇಶಕ್ಕಾಗಿ, ದೇಶದ ಪ್ರಜಾಪ್ರಭುತ್ವಕ್ಕಾಗಿ, ಸಂವಿಧಾನ ಉಳಿವಿಗಾಗಿ, ಅಭಿವೃದ್ಧಿಗಾಗಿ, ಈ ಸಮಾಜವಾದ ಜಾತ್ಯತೀತವಾದವನ್ನು ಉಳಿಸಲು ಟಾರ್ಗೆಟ್ ಇರೋದು 20 ಸೀಟ್ ಪಕ್ಕಾ ಗೆಲ್ತೀವಿ. 28 ಗೆದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ. 28 ಗೆದ್ರು ಆಶ್ಚರ್ಯ ಇಲ್ಲ. ನಿಮ್ಮಿಬ್ಬರ ನಡುವೆ ಜೆಡಿಎಸ್ ಯಾವ ರೀತಿ ಜಾಗ ಮಾಡ್ಕೋತಾ ಇದೆ ಅನ್ನೋದನ್ನ ನೋಡೋಣ. ವೀರಣ್ಣ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು. ವೀರಣ್ಣ ಅವರೇ, ಜೆಡಿಎಸ್ BJP ಮೈತ್ರಿ ಆಗಿದೆ. ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ಜೆಡಿಎಸ್ BJP ಮೈತ್ರಿ ಆಗಿದೆ. ಆ ಮೈತ್ರಿಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಕ್ಷೇತ್ರ ಹಂಚಿಕೆ ಆಗಿಲ್ಲ ಇನ್ನು, ಅದಂತೂ ನಿಜ. ಬಟ್ ಕೆಲವೊಂದಷ್ಟು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದೀರಿ ನೀವು ಜೆಡಿಎಸ್ನವರು. ಸೊ ಯಾವ ರೀತಿ ನಡೀತಾ ಇದೆ ಅಂತ? ಮೇಡಮ್, ಮುಂಬರುವ ಏನು ಲೋಕಸಭಾ ಚುನಾವಣೆ ಇದೆ, ಏಪ್ರಿಲ್ ಮೇನಲ್ಲಿ ನಡೀತಾ ಇದೆ ಇದೇ ವರ್ಷ.
ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಏನಿದೆ ಅದರಲ್ಲಿ ಹಾಲಿ ಇರತಕ್ಕಂಥ BJP 25 ಇದೆ, JDS 1 ಇದೆ, ಮತ್ತು ಏನು ಇಂಡಿಪೆಂಡೆಂಟ್ ಒಬ್ಬರಿದ್ರು ಅವರು ಕೂಡ BJPಗೆ ಸಪೋರ್ಟ್ ಮಾಡಿರೋದ್ರಿಂದ ಒಟ್ಟು 27 ಅಂತಲೇ ಹೇಳ್ಬೋದು. ಕಾಂಗ್ರೆಸ್ 1 ಮಾತ್ರ ಇತ್ತು. ಮುಂದಿನ ಚುನಾವಣೆಯಲ್ಲಿ ಖಂಡಿತ 28ಕ್ಕೆ 28 ಸ್ಥಾನ ಕೂಡ NDA ಮೈತ್ರಿಕೂಟ ಆದರೆ BJP ಮತ್ತು JDS ಎರಡೂ ಸೇರಿ ಇಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಕೂಡ ಬರ್ತೀವಿ. ನಾನು ಕಾರಣ ಕೂಡ ಹೇಳ ಬಯಸ್ತೀನಿ ಇದಕ್ಕೆ. ಈಗ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂದ, ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ. ಈಗ ಗೃಹ ಜ್ಯೋತಿ ಹೇಳ್ತಾ ಇದ್ರು ಎಲೆಕ್ಟ್ರಿಸಿಟಿ ಬಿಲ್ಲು ದುಪ್ಪಟ್ಟಾಗಿದೆ ಬೇರೆಯವರಿಗೆ. ಅಂದ್ರೆ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲ ಬಿಟ್ಟು ಇತರು MSMEಗಳು ಇರ್ಬೋದು ಮತ್ತೆ ಆ ವ್ಯಾಪ್ತಿಗೆ ಒಳಪಡದ ಫಲಾನುಭವಿಗಳಿಗೆ 2 ಪಟ್ಟು ಜಾಸ್ತಿ ಆಗಿದೆ. ಇದೇ ಅಲ್ಲದೆ ಮತ್ತೆ ಏನು ಶಕ್ತಿ ಯೋಜನೆ ಇತ್ತು, ವಿದ್ಯಾರ್ಥಿಗಳು ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಸಕಾಲಕ್ಕೆ ಅವ್ರಿಗೆ ಬಸ್ಗಳು ಸಿಗ್ತಾ ಇಲ್ಲ, ಈ ಪರಿಸ್ಥಿತಿಯಲ್ಲಿದೆ. ಇದಲ್ಲದೆ ಈಗ ನೋಡಿ ಗ್ಯಾರಂಟಿ ಏನು ವರ್ಕ್ ಆಗಲ್ಲ, ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 5 ಗ್ಯಾರಂಟಿಯಿಂದ ನಾವು ಈ ಸಲ ಮತ ಗಳಿಸಬಹುದು ಲೋಕಸಭೆ ಮೇಲೆ ಅಂತ ಏನ್ ಕಾರ್ಯತಂತ್ರ ಇದೆ ಅವರಲ್ಲಿ, ಅದು ಖಂಡಿತ ಸಫಲ ಆಗೋದಿಲ್ಲ, ವಿಫಲ ಆಗುತ್ತೆ ಕರ್ನಾಟಕದಲ್ಲಿ. ಹಾಗೇನೆ ಏನು ಈಗ ಬರ ಪೀಡಿತ ತಾಲೂಕುಗಳಾಗಿ ಘೋಷಣೆ ಮಾಡಿದ್ರು 223 ತಾಲೂಕುಗಳು ಕರ್ನಾಟಕದಲ್ಲಿ. ಸೆಪ್ಟೆಂಬರ್ನಲ್ಲೇ 4 ತಿಂಗಳು ಕಳೆದ್ರು. ನಿನ್ನೆ ಗೈಡ್ ಲೈನ್ ರಿಲೀಸ್ ಮಾಡಿದ್ದಾರೆ ರೈತರಿಗೆ ಬರ ಪರಿಹಾರಕ್ಕೆ. ಮೊದಲನೇ ಕಂತಲ್ಲಿ 324 ಕೋಟಿ SDRF ಇಂದ ರಿಲೀಸ್ ಮಾಡಿದ್ರು. ನಿನ್ನೆ 100 ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಆಗಿರೋ ನಷ್ಟ 33,700 ಕೋಟಿ, ರಿಲೀಸ್ ಮಾಡಿರೋದು ಕೇವಲ 424 ಕೋಟಿ. ಅಂದ್ರೆ ಮೊದಲ ಹಂತದ ಪರಿಹಾರವಾಗಿ 2,000 ರೂಪಾಯಿ ಏನು ರೈತರು ಕೊಡ್ತೀವಿ ಅಂತ ಹೇಳಿದರೆ ಖಂಡಿತ ಈ ರಿಲೀಸ್ ಆಗಿರೋ ಹಣದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಏನು ತೊಂದರೆಗಳಾಗಿದೆ ರಾಜ್ಯದಲ್ಲಿ ಇದೆಲ್ಲರ ಇದಕ್ಕೆ ಖಂಡಿತವಾಗ್ಲೂ ಒಂದು ಲೋಕಸಭಾ ಕ್ಷೇತ್ರನೂ ಕಾಂಗ್ರೆಸ್ಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.